ಇವು ಒಟ್ಟು 11 ಇದಾವೆ. ಇದ್ರದ್ದು ಆಯ್ತು, ಇವು ಎಲ್ಲ ಏನು ಹೆಚ್ಚು ಕಡಿಮೆ ಚಲೋ ಇದ್ದಂಗೆ ಅದಾವೆ, ನಮಗೇನು ಕೆಟ್ಟ ಅನಿಸಿಲ್ಲ. ಒಳಗೆ 20 ಅದಾವೆ, ಇವು 11, ಒಟ್ಟು 31. ಇದು 2ನೇ ಕ್ಯಾಂಡ್ಲಿಂಗು. ಇವತ್ತು ಸಾಯಂಕಾಲ 7:30ಗೆ ಏನಾಗೈತಿ 6 ದಿವಸ ಕಂಪ್ಲೀಟ್ ಆಗೈತೆ. ಅಂದ್ರೆ ಇದು 5.5 ದಿವಸಕ್ಕೆ ಏನು ಕ್ಯಾಂಡ್ಲಿಂಗ್ ಮಾಡ್ದಂಗೆ. ಹೌದಿಲ್ಲ? ಓಕೆ, ಆಯ್ತು. ನೋಡೋಣ ಇನ್ನೊಂದು ಏನು ಕ್ಯಾಂಡ್ಲಿಂಗ್ ಏನು ಇವತ್ತು ಬೇಡ ಚೆನ್ನಾಗಿ ಏನಪ್ಪ ಅಂತಾರೆ ಇಲ್ಲಿ ತೋರ್ಸು. ಹ್ಯುಮಿಡಿಟಿ ಸ್ವಲ್ಪ ಜಾಸ್ತಿ ಇರೋದರಿಂದ ಇದೇನು ಗ್ಯಾಪ್ ಸರಿಯಾಗಿ ಆಗಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಏನಪ್ಪ ಇದು ನೀವು ಹೊರಗೆ ಇಡತ್ತೀನಿ, ಹ್ಯುಮಿಡಿಟಿ ಕಡಿಮೆ ಆಗುತ್ತೆ. ಇದು ಗ್ಯಾಪು ಜಾಸ್ತಿ ಆಗಲಿ, ಅವು ಸ್ವಲ್ಪ ಕಾವು ಜಾಸ್ತಿ ಸಿಗಲಿ ಟೆಂಪ್ರೇಚರ್ಗೆ. ಇವತ್ತೊಂದು ಪೂರ್ತಿ ದಿವಸ ಇದು ಮಾಡೋಣ, ಏನು ಮಾಡೋಣ ಅದು ಹ್ಯುಮಿಡಿಟಿ ಇದು ಮಾಡೋಣ. ಯಾಕಂದ್ರೆ ಹೊರಗಡೆನೇ ಭಾಳ ಇದೆ. ಏನು ಹ್ಯುಮಿಡಿಟಿ ಎಲ್ಲ ಏನು 90 ಮಟ ಇದೆ, 85-90 ಮಟ. ಇನ್ನು ಒಳಗಿಡಾತೀನಿ. ಐದು 5, 6, 11. ಬಹುಶಃ ನಾಳೆ ನಮಗೆ ಇನ್ನೊಂದು ಬ್ಯಾಚ್ ಅದೇನು ತತ್ತಿ ಇಡ್ಬೇಕಂತ ಇದ್ರೊಳಗೆ ಸೇರಿಸ್ಬೇಕಂತ ಕಾಣುತ್ತೆ. ಅದಕ್ಕೆ ಬೇರೆ ಥರ ವ್ಯವಸ್ಥೆ ಮಾಡ್ಬೇಕು. ಅವಕ್ಕೆಲ್ಲ ಸ್ವಲ್ಪ ಕಲರ್ ಕೋಡಿಂಗ್ ಅಂದ್ರೆ ಬಣ್ಣ ಹಚ್ಚಿ ಏನಪ್ಪ ಇದು ಬೇರೆ ಇವ್ಯಾವು ಈಗಿಟ್ಟದ್ದು ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಆಗಲೇ 8 ದಿವಸದಿಂದ ಮತ್ತೆ ಹೊಸ ತತ್ತಿನ ಏನಪ್ಪ ನಾವು ಮೊಟ್ಟೆನ ಕಲೆಕ್ಟ್ ಮಾಡ್ತಾಯಿದ್ದೇವೆ. ಆ ತತ್ತಿನ ಅಥವಾ ಮೊಟ್ಟೆನ ಇಡೋಣ. ಈಗ ಇದ್ರ ಜೊತೆ ಏನಪ್ಪ ಅಂದ್ರೆ ಇದು ಟರ್ನಿಂಗು ಮುಗೀತು, ಇನ್ನು ಕ್ಯಾಂಡ್ಲಿಂಗು ಮುಗೀತು. ಎಷ್ಟು ಟೈಮಿಗೆ 12:24, 12:30 ಆತು. ಈಗ ಟೈಮ್ ಆತು. ಆಗಲಿ ಕ್ಯಾಂಡ್ಲಿಂಗ್ ಮುಗೀತು. ಏನಪ್ಪ ಹ್ಯುಮಿಡಿಟಿನೂ ಕಡಿಮೆ ಮಾಡೀವಿ. ಇದು ನೋಡೋಣ. ಯಾಕಂದ್ರೆ ಇದು ಸ್ಟಿಲ್ ಏರ್ ಇನ್ಕ್ಯುಬೇಟರ್ ಆಗಿರೋದ್ರಿಂದ ಸ್ವಲ್ಪ ಏನು ಕಷ್ಟಪಡ್ಬೇಕಾಗತ್ತಿ. ಮಾಡೋಣ, ನೋಡೋಣ. ಕ್ಯಾಂಡ್ಲಿಂಗ್ ಮುಗೀತು. ಟೆಂಪ್ರೇಚರ್ ನೋಡ್ಕೊರಿ. ಟೆಂಪ್ರೇಚರ್ ಏನಂತಾರೆ ಎಲ್ಲಿ ಮಟ ಏನು 37.7-8 ಆಗೋದಿಲ್ಲ, 37.8, 7ರಿಂದ ಅಥವಾ 8 ಆಗ್ಬೇಕು. ಅವಾಗೇನೋ ಕಟ್ ಆಕೈತಿ. ಕಟ್ಟಾಗಿ ಬಲ್ಬ್ ಏನಾದ್ರು ಕಾವು ಇರೋದ್ರಿಂದ ಅದು 38 ಮಟನೂ ಹೋಗೈತಿ, 38+ ಮಟನೂ ಹೋಗುತ್ತೆ. 38, 1 ಆಗ್ಬೋದು, 2 ಆಗ್ಬೋದು. ಕೆಲವೊಂದು ಸಲ ಸ್ವಲ್ಪ ಜಾಸ್ತಿ ವೈರ್ ಏನಪ್ಪ ಇದು ಹೊರಗಡೆ ಹಿರಿದಾಗ ಏನಪ್ಪ 38, 39 ಮಟ ಹೋಗುತ್ತೆ. ನಡೆಯುತ್ತದೆ ಅಷ್ಟು, ಅದು ಹೆಚ್ಚು ಕಡಿಮೆ ಆದ್ರೆ ನಡೆಯುತ್ತದೆ. ಅದ್ರ ಪೂರ ಏನು 41, 42 ಈ ಥರ ಆಗಬಾರ್ದು, 35 ಆ ಥರ ಆಗಬಾರ್ದು. ಇಷ್ಟೇನು 38ರದ್ದು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತಂದ್ರೆ ಎಡಬಲ್ ಇತ್ತಂತಂದ್ರೆ ನಡೀತದೆ. ಓಕೆ, ಇದೇನು 5.5 ದಿವಸದ್ದು ಏನಪ್ಪ ಅಂದ್ರೆ ಇನ್ಕ್ಯುಬೇಟಿಂಗ್ ಎಕ್ಸ್ಪೀರಿಯೆನ್ಸು. ಕ್ಯಾಂಡ್ಲಿಂಗು ಓಕೆ, ನಮ್ಮ ಪ್ರಕಾರ ಓಕೆ. ನೋಡೋಣಂತೆ. ಆಯ್ತು, ಕಟ್ ಮಾಡಿ.